ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಮಾದಲಿ ಮಾಡೋದು ತೋರಿಸ್ತಾ ಇದ್ದೀನಿ. ನಮ್ಮ ನಾರ್ತ್ ಕರ್ನಾಟಕದ ಕಡೆ ಎಲ್ಲ ಹಬ್ಬಗಳಲ್ಲಿ, ಜಾತ್ರೆಗಳಲ್ಲೆಲ್ಲ, ಮದುವೆಗಳಲ್ಲಿ ಮಾಡ್ತೀವಿ ಈ ಮಾದಲಿ. ಸಖತ್ತಾಗಿರುತ್ತೆ. ಬನ್ನಿ, ಆಗಿದ್ದರೆ ಏನೇನು ಬೇಕು ನೋಡ್ಕೊಂಬರೋಣ. ನೋಡಿ, ಇಲ್ಲಿ ನಾನು ಒಂದು ಸೇರಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಒಂದು ಬಟ್ಲು ಅಷ್ಟು ಅಕ್ಕಿ ಹಿಟ್ಟು, ಒಂದು ಬಟ್ಲು ಹಸಿ ಕಡಲೆಬೇಳೆ ಹಿಟ್ಟು ತೊಗೊಂಡಿದ್ದೀನಿ. ಇದನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ನಾವು ನಾವು ಮಿಷಿನಿಗೆ ಹಾಕ್ಸ್ಬೇಕಾದ್ರೆ ನಾವು ಗೋಧಿ ಜೊತೆ ಅಕ್ಕಿ ಮತ್ತು ಕಡಲೆಬೇಳೆ ಸ್ವಲ್ಪ ನವಣಕ್ಕಿ ಹಾಕ್ಬಿಟ್ಟು ಹಾಕ್ಕೋತೀವಿ. ಇಲ್ಲ ಅಂದರೆ ನಾವು ಸಪ್ರೇಟಾಗೂ ಹಾಕ್ಕೊಂಡು ಮಾಡ್ಕೋಬೋದು. ನಾನು ಇಲ್ಲಿ ಒಂದು ಸೇರಷ್ಟು ಹಿಟ್ಟು ತೊಗೊಂಡಿದ್ದೀನಿ. ಅದು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾವು ಈ ಒಂದು ಸೇರು ಇದಕ್ಕೆ ನೋಡಿ ಒಂದು ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಬೇಕು. ಇದನ್ನು ನಾವು ಎಷ್ಟು ಗಟ್ಟಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಇದು ಮಾದಲಿ ಚೆನ್ನಾಗಿ ಬರುತ್ತೆ. ಮಾಲ್ದಿ ಒಂದೊಂದು ಕಡೆ ಒಂದೊಂದು ಥರ ಅಂತಾರೆ. ನಮ್ಮ ಕಡೆ ನಾವು ಮಾದಲಿ ಅಂತೀವಿ. ಇದು ನೋಡಿ, ಎಷ್ಟು ನಾವು ಗಟ್ಟಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಮಾದಲಿ ಬರುತ್ತೆ. ಗಟ್ಟಿ ಕಲಿಸಿದಷ್ಟು ಇದು ಮಾದಲಿ ಸ್ಮೂತಾಗಿ ಮತ್ತು ಸಖತ್ತಾಗಿ ಬರುತ್ತೆ, ಸಾಫ್ಟಾಗಿ ಆಗುತ್ತೆ. ಇದು ನಾವು ಗಟ್ಟಿ ಕಲಿಸಿದಷ್ಟು. ನೋಡಿ, ಇದನ್ನೇನು ನೆನೆಯೋಕ್ಕೆ ಇಡೋ ಅವಶ್ಯಕತೆ ಇರಲ್ಲ. ನಾವು ಕಲಿಸ್ಬಿಟ್ಟು ತಕ್ಷಣವೇ ಈ ಥರ ಉಳ್ಳೆ ಮಾಡಿಕೊಂಡು ಇಷ್ಟಿಷ್ಟು ಹಿಟ್ಟು ತೊಗೊಂಡು ಈ ಥರ ಎಲ್ಲ ರೌಂಡಕ್ಕೆ ಮಾಡಿಕೊಂಡು ನಾವು ಅದನ್ನು ಉದ್ದಬೇಕು. ನಾವು ಆಮೇಲೆ ಉದ್ದುತ್ತೀವಲ್ವ, ಅದನ್ನು ಅಷ್ಟೇ ಎಷ್ಟು ದಪ್ಪ ಉದ್ದುತ್ತೀವೋ ಆ ಮಾದಲಿ ಅಷ್ಟು ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ನಾವು ಮೇನ್ ಇದು ಕಲಿಸೋದು ಮತ್ತು ಉದ್ದೋದ್ರಲ್ಲೇ ಇರೋದು. ನಾವು ಕಲಿಸೋದು ಅಷ್ಟೇ. ನೋಡಿ, ತುಂಬ ಗಟ್ಟಿ ಕಲಿಸಿದ್ರೆ ಮಾದಲಿ ಸ್ಮೂತಾಗಿ ಬರುತ್ತೆ. ಕೆಲವೊಂದು ಸರಿ ಏನಾದರೂ ಸಾಫ್ಟಾಗಿದ್ದರೆ ಸಾಫ್ಟಾಗಿ ಆಗುತ್ತೆ ಅಂತ ಹೇಳ್ತೀವಿ, ಚಪಾತಿ ಹಿಟ್ಟು ಅದೆಲ್ಲ. ಬಟ್ ಇಲ್ಲಿ ಮಾದಲಿ ಮಾತ್ರ ನಾವು ಯಾವಾಗ ಮಾಡಿದ್ರೂ ಗಟ್ಟಿನೇ ಕಲಿಸ್ಬೇಕು. ಈ ಥರ ಫುಲ್ ಗಟ್ಟಿ ಕಲಸಿ ಸ್ವಲ್ಪ ಉದ್ದಬೇಕಾದ್ರೆ ಕಷ್ಟ ಆಗುತ್ತೆ. ಸಖತ್ ಎನರ್ಜಿ ಹಾಕ್ಬಿಟ್ಟು ಉದ್ದಬೇಕು. ಬಟ್ ಟೇಸ್ಟ್ ಮಾತ್ರ ಗಟ್ಟಿ ಕಲಿಸಿದ್ರೇ ಚೆನ್ನಾಗಿ ಬರೋದು. ಇದು ಒಂದು ಮೇನ್ ಟಿಪ್ಪು ಇದರಲ್ಲಿ. ಈ ಥರ ನೋಡಿ, ನಾನು ಎಷ್ಟು ಗಟ್ಟಿ ಕಲಿಸಿದ್ದೀನಿ. ಆಮೇಲೆ ಇದನ್ನೆಲ್ಲದನ್ನು ಈ ಥರ ಉಂಡೆ ಈ ಥರ ಮಾಡಿಟ್ಕೊಂಡು ನಾನು ಇವಾಗ ಒಂದೇ ಸರಿಗೆ ಇದನ್ನು ಉದ್ದಿ ಇಟ್ಕೋತೀನಿ. ಇದನ್ನು ಉದ್ದೋದನ್ನು ಅಷ್ಟೇ, ನಮಗೆ ಹಿಟ್ಟು ಹಚ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಬೇಕು ಅಂದರೆ ಹಚ್ಕೋಬೋದು, ಇಲ್ಲಾಂದರೆ ಏನು ಮಣೆಗೂ ಕಲ್ಲಿಗೂ ಏನು ಹಿಡಿಯಲ್ಲ, ಹಂಗೇ ಉದ್ಬೋದು. ಇದೇನು ನಾವು ಮತ್ತೆ ಮುರಿತೀವಲ್ವ, ಆ ಶೇಪ್ ರೌಂಡ್ ಶೇಪೇ ಬರಬೇಕು ಅಂತ ಏನಿಲ್ಲ. ಎಡ್ಜಸ್ ಎಲ್ಲ ಸ್ವಲ್ಪ ಒಡೆಯುತ್ತೆ, ಪರವಾಗಿಲ್ಲ. ಬೇಯಿಸಿ ಮತ್ತೆ ಮುರಿಯೋದಲ್ವ, ಸ್ವಲ್ಪ ದಪ್ಪನೇ ಉದ್ದಬೇಕು. ತುಂಬ ತೆಳು ಉದ್ದಿದ್ರೆ ಅದು ನಾವೇನು ಮತ್ತೆ ಮಿಷಿನ್ಗೆ ಹಾಕಿಸ್ತೀವಲ್ವ ಈ ರೊಟ್ಟಿ ಚಪಾತಿ, ಇದನ್ನೇನು ಚಪಾತಿನ ಚೆನ್ನಾಗಿ ಬರಲ್ಲ ಇದು. ಸೊ ಏನು ಗೊತ್ತಾ, ಎಷ್ಟು ದಪ್ಪ ಆಗುತ್ತೋ ಆದಷ್ಟು ಅಷ್ಟು ದಪ್ಪನ ಉದ್ಬಿಟ್ಟು ಇದನ್ನು ನಾವು ಹಂಚಲ್ಲಿ ಮಾಮೂಲಿ ಚಪಾತಿ ಬೇಯಿಸ್ತೀವಲ್ವ, ಅಂದರೆ ಆಯಿಲ್ ಏನೋ ಹಾಕಬಾರ್ದು, ಹಂಗೆ ಡ್ರೈ ಆಗಿ ಬೇಯಿಸೋದು. ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು, ಫಸ್ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಬೇಕು. ಆಮೇಲೆ ಒಂದು ಸೈಡ್ ಆದಮೇಲೆ ಇನ್ನೊಂದು ಸೈಡ್ ಏನು ಹಾಕಿರ್ತೀವಲ್ವ ಆವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಬೇಯಿಸ್ಬೇಕು. ಈ ಥರ ಪ್ರೆಸ್ ಮಾಡಿ ಬೇಯಿಸ್ಬೇಕು. ಒಳಗಡೆ ಎಲ್ಲ ದಪ್ಪ ಇರುತ್ತಲ್ವ, ಅದು ನೀಟಾಗಿ ಬೇಯಬೇಕು. ಅದಕ್ಕೆ ಆದಷ್ಟು ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸ್ಬೇಕು. ಮೇಲೆ ಈ ಥರ ಸೀದ್ರೂ ಪರವಾಗಿಲ್ಲ. ನಾವು ಇದನ್ನೆಲ್ಲ ಮತ್ತೆ ಮುರಿದ್ಬಿಟ್ಟು ಇದನ್ನು ಮತ್ತೆ ಮಿಷಿನ್ಗೆ ಹಾಕ್ತೀವಲ್ವ, ಅದನ್ನು ಜರಡಿ ಹಿಡಿದಾಗ ಮೇಲ್ಗಡೆ ಬರುತ್ತೆ ಅದು ಕಪ್ಪಾಗಿರೋದು. ಬಟ್ ನೀಟಾಗಿ ಬೇಯಬೇಕಲ್ವ, ಅದಕ್ಕೆ ನೀಟಾಗಿ ಲೋ ಫ್ಲೇಮ್, ಫಸ್ಟು ಹೈ ಫ್ಲೇಮ್ ಇಟ್ಕೊಂಡು ಆಮೇಲೆ ಲೋ ಫ್ಲೇಮ್ ಇಟ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕು ನಿಧಾನಕ್ಕೆ. ಇದನ್ನು ನಾನು ಎಲ್ಲ ರೊಟ್ಟಿನೂ ಇದೇ ಥರನೇ ಬೇಯಿಸಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಪ್ರೆಸ್ ಮಾಡಿ ಉಲ್ಟಾ ಹಾಕ್ಬಿಟ್ಟು ಹಾಕ್ತಾ ಆ ಕಡೆ ಈ ಕಡೆ ತಿರುಗಿಸ್ಕೊತ ಈ ಥರ ಪ್ರೆಸ್ ಮಾಡಿ ನೀಟಾಗಿ ಇದನ್ನು ಬೇಯಿಸಿ ಒಂದ್ರ ಮೇಲೆ ಒಂದು ಹಾಕಿಟ್ಕೊಂಡು ಎಲ್ಲ ನಾವು ಚಪಾತಿನೂ ಈ ಥರ ಬೇಯೋ ತನಕನೂ ಒಂದ್ರ ಮೇಲೆ ಒಂದು ಹಾಕಿ ಇಟ್ಕೊಂಡಿರ್ತೀನಿ. ಆಮೇಲೆ ಇದನ್ನು ನಾವು ಬಿಸಿದೇ ಇರುತ್ತಲ್ಲ, ಒಂದ್ರ ಮೇಲೆ ಒಂದು ಹಾಕ್ದಂಗೆಲ್ಲ ಬಿಸಿದಿರುತ್ತಲ್ವ, ಅದನ್ನು ಚೆನ್ನಾಗಿ ಮುರಿಬೇಕು. ನೋಡಿ, ಎಷ್ಟು ದಪ್ಪ ಉದ್ದುತ್ತೀವೋ ಅಷ್ಟು ಚೆನ್ನಾಗಿ ಆಗುತ್ತೆ ಈ ಮಾದಲಿ ರೊಟ್ಟಿ. ಮಾದಲಿ ಮಾಡ್ತೀವಲ್ಲ ಅದು. ಆಮೇಲೆ ಹಿಟ್ಟು ಗಟ್ಟಿ ಕಲಿಸೋದು, ದಪ್ಪ ಉದ್ದೋದು, ಇದು ಎರಡೇ ಮೇನ್ ಟಿಪ್ಸ್ ಇದರಲ್ಲಿ. ಎಷ್ಟು ಚೆನ್ನಾಗಿ ಬರುತ್ತೆ ಇದು. ಆಮೇಲೆ ನವಣಕ್ಕಿ ಹಾಕೋದ್ರಿಂದನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನವಣಕ್ಕಿ ಇದ್ದರೆ ನಾವು ಮಿಷಿನಲ್ಲಿಗೆ ಹಾಕ್ಸ್ಕೋಬೋದು, ಸಖತ್ತಾಗಿರುತ್ತೆ. ನವಣಕ್ಕಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಈ ಮಾದಲಿದು. ನೋಡಿ, ಈ ಥರ ನಾವು ಎಲ್ಲ ಪ್ರೆಸ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ನೀಟಾಗಿ ಬೇಯಿಸಿ ಇಟ್ಕೋಬೇಕು. ಕಪ್ಪಾಯಿತು ಅಂತ, ಸೀದೋಗಿದೆ ಅಂತ ಏನು ಟೆನ್ಷನ್ ಏನೂ ಬೇಡ. ಆ ಸೀದೋಗಿರೋದೆಲ್ಲ ನಾವು ಮಿಷಿನಲ್ಲಿ ಹಾಕ್ಸ್ಕೊಂಡು ಜಲ್ದಿ ಹಿಡಿಯೋದ್ರಿಂದ ಮೇಲೆ ಬರುತ್ತೆ, ಏನು ತೊಂದರೆ ಏನೂ ಆಗಲ್ಲ. ಬಟ್ ನೀಟಾಗಿ ಬೆಂದರೆ ಮಾಲ್ದಿ ಟೇಸ್ಟು ಚೆನ್ನಾಗಿ ಬರುತ್ತೆ. ನಾನು ನಿಧಾನಕ್ಕೆ ಎಲ್ಲದನ್ನು ಲೋ ಫ್ಲೇಮೇ ಇಟ್ಕೊಂಡು ನೀಟಾಗಿ ಈ ಥರ ಪ್ರೆಸ್ ಮಾಡಿ ನಿಧಾನಕ್ಕೆ ಬೇಯಿಸ್ಕೋಬೇಕು. ಇದನ್ನು ಏನೋ ಮಾಡೋದ್ರಾದ್ರೆ ಅರ್ಜೆಂಟಾಗಿ ಏನೋ ಮಾಡ್ಕೋಬಾರ್ದು. ನಿಧಾನಕ್ಕೆ ಪೇಷನ್ಸಿಂದ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಇದು.
ನೋಡಿ ಎಲ್ಲ ರೊಟ್ಟಿನೂ ನಾನು ಇದೇ ಥರ ಮಾಡಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಫಸ್ಟ್ ಎಲ್ಲ ಒಬ್ಬರೇ ಆರಾಮಾಗಿ ಮಾಡ್ಕೊಬೋದು, ಎಲ್ಲ ಒಂದು ಕಡೆ ಉದ್ದಿ ಇಟ್ಕೊಂಡು ಆಮೇಲೆ ನಿಧಾನಕ್ಕೆ ಬೇಯಿಸಿ ಇಟ್ಕೊಬೋದು. ನೋಡಿ ಎಲ್ಲದನ್ನು ಈ ಥರ ಒಂದ್ರ ಮೇಲೆ ಒಂದು ಹಾಕಿ ಇಟ್ಕೊಂಡಿದ್ದೆ ನಾನು. ಇವಾಗ ಈ ರೊಟ್ಟಿಗಳನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಬೇಕು. ನಮ್ಮ ಕೈಯಲ್ಲಿಗೆ ಎಷ್ಟು ಸಣ್ಣ ಮುರಿಲಿಕ್ಕಾಗುತ್ತೋ ಆ ರೊಟ್ಟಿನ, ಗೋಧಿ ರೊಟ್ಟಿ ಚಪಾತಿನ ಅಷ್ಟು ಸಣ್ಣಕ್ಕೆ ಎಲ್ಲದನ್ನು ಮುರಿದು ಇಟ್ಕೋಬೇಕು. ಅದು ಒಂದ್ರ ಮೇಲೆ ಒಂದು ಹಾಕಿರ್ತೀವಲ್ವ, ಸ್ವಲ್ಪ ಬಿಸಿ ಇರುತ್ತೆ, ಪರವಾಗಿಲ್ಲ. ಬಿಸಿ ಇದ್ರೂ ಸ್ವಲ್ಪ ಸ್ವಲ್ಪನೇ ಒಂದು ಸ್ವಲ್ಪ ಹಿಂಗೆ ಪೀಸ್ ಮಾಡ್ಕೊತ ಎಲ್ಲದನ್ನು ಸ್ವಲ್ಪ ತಣ್ಣಗಾದಮೇಲೆ ನೀಟಾಗಿ ಈ ಥರ ನೋಡಿ ಮುರಿದು ಇಟ್ಕೊಂಡಿದ್ದೀನಿ ನಾನು. ಇಲ್ಲೇ ಅರ್ಧ ಒಂದು ಪೌಡ್ರ್ ಥರ ಆಗೋಗಿದೆ. ಇದನ್ನು ನಾನು ಮಿಷಿನ್ನಲ್ಲಿ ಹಾಕ್ಸ್ಕೊಂಬಂದಿರೋದು, ನೈಸ್ ಪೌಡ್ರ್ ಆಗಿದೆ. ಆಮೇಲೆ ಬೆಲ್ಲನೂ ಸಹ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ನಾನು. ಬೆಲ್ಲನೂ ಜಜ್ಜಿ ಈ ಥರ ನೈಸ್ ಪೌಡ್ರ್, ಅದನ್ನೇನು ನಾನು ಮಿಷಿನಲ್ಲಿ ರೊಟ್ಟಿದು ಹಾಕ್ಸ್ಕೊಂಬಂದಿದ್ನಲ್ವ ಅದನ್ನು ಜರಡಿ ಹಿಡ್ದು ಇಟ್ಕೊಂಡಿದ್ದೀನಿ. ಬೆಲ್ಲನೂ ಸಣ್ಣಕ್ಕೆ ಜಜ್ಜಿ ಈ ಥರ ಮಿಕ್ಸ್ ಮಾಡಿ ನಾನು ಒಂದು ಸೇರಿಗೆ 1 kg ಬೆಲ್ಲ ಹಾಕಿದ್ದೀನಿ. ಈ ಥರ ಎಲ್ಲ ಮಿಕ್ಸ್ ಮಾಡಿ ಒಂದು ದಿನ ನೆನೆಯೋಕ್ಕೆ ಇಟ್ಬಿಡಬೇಕು. ಅದನ್ನು ಒಂದಿನ ಬೆಲ್ಲ ಅದು ಗೋಧಿ ಇದ್ರ ಜೊತೆ ಎಲ್ಲ ನೆಂದು ಫುಲ್ಲು ಸಾಫ್ಟಾಗಿರುತ್ತೆ ಬೆಲ್ಲ. ಅದನ್ನು ನಾವು ಮತ್ತೆ ನೆಕ್ಸ್ಟ್ ಡೇ ಏನು ಮಾಡಬೇಕು, ಒಂದಿನ ಫುಲ್ ಬಿಟ್ಬಿಟ್ಟು ನೆಕ್ಸ್ಟ್ ಡೇ ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದೇ ಒಂದು ಸ್ಪೂನು ಹುರ್ಗಡ್ಲೆ ಹಿಟ್ಟು, ಪುಟಾಣಿ ಹಿಟ್ಟು ಹಾಕ್ಕೊಂಡು ಇದೇನು ನಾವು ಮಿಕ್ಸ್ ಮಾಡಿರ್ತೀವಲ್ವ ಬೆಲ್ಲದ್ದು ಗೋಧಿದು, ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ವಿಪ್ಪರಲ್ಲಿ ಲೈಟಾಗಿ ಒಂದು ರೌಂಡ್ ಮಿಕ್ಸಿ ಮಾಡ್ಕೋಬೇಕು. ಈ ಥರ ಆಗುತ್ತೆ ನೋಡಿ. ಎಲ್ಲದನ್ನು ನಾನು ಇದೇ ಥರ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಗಸಗಸೆ ಹಾಕಬೇಕು. ಗಸಗಸೆ ಬಿಸಿ ಮಾಡ್ಕೊಳ್ಳೋದೇನು ಬೇಡ, ಹಾಗೆ ಹಾಕಿದ್ದೀನಿ ನಾನು. ಗಸಗಸೆ ಮತ್ತು ಸ್ವಲ್ಪ ಏಲಕ್ಕಿ ಪೌಡ್ರು, ಆಮೇಲೆ ಶುಂಠಿ ಪೌಡ್ರು, ಸ್ವಲ್ಪ ಶುಂಠಿ ಪೌಡ್ರು ಹಾಕಿಬಿಟ್ಟು, ಆಮೇಲೆ ಕೊಬ್ಬರಿ, ಇದು ಒಣ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ ನಾನು. ಅದನ್ನು ಸಹ ಸ್ವಲ್ಪ ಹಾಕಿಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡಬೇಕು. ಒಣ ಕೊಬ್ಬರಿನೂ ಹಾಕಿ ಇವಾಗ ನೋಡಿ ಇದನ್ನು ಪೌಡ್ರು ಮತ್ತು ಗಸಗಸೆ ಹಾಕಿ ಮಿಕ್ಸಿ ಮಾಡೋದಾದಮೇಲೆ ಕೊಬ್ಬರಿನೂ ಸೇರಿಸ್ಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡಿದರೆ ಸಖತ್ತಾಗಿರೋ ಟೇಸ್ಟಿಯಾಗಿರೋ ಒಂದು ಮಾಲ್ದಿ ರೆಡಿ ಆಯಿತು. ಇದನ್ನು ನಾವು ತುಪ್ಪ, ಹಾಲು ಜೊತೆ ಹಾಕ್ಕೋಬೋದು. ಈ ನಮ್ಮ ನಾರ್ತ್ ಕರ್ನಾಟಕ ಕಡೆ ಎಲ್ಲ ಜಾತ್ರೆ ಮತ್ತು ಮದುವೆ ಏನಾದರೂ ಬಂದರೆ ಈ ಥರದ್ದು ನಾವು ಮಾಡ್ತೀವಿ. ಎಲ್ರಿಗೂ ಸಖತ್ ಇಷ್ಟ ಆಗುತ್ತೆ. ಟೇಸ್ಟ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾವು ಒಂದು 20 days ಇಟ್ಕೊಂಡು ಸ್ಟೋರ್ ಮಾಡಿಕೊಂಡು ತಿನ್ಬೋದು. ಇದನ್ನು ಸಖತ್ತಾಗಿರುತ್ತೆ ಟೇಸ್ಟು. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ, ಸೂಪರಾಗಿ ಬರುತ್ತೆ. ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು, ಮಿಕ್ಸಿಯಲ್ಲಿ ಕೂಡ ಮಾಡ್ಕೋಬೋದು. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.